ರಾಮಾನುಜರು ಸುಪ್ರೀಂ ಕೋರ್ಟ್ ನಲ್ಲಿ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು. ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಇಡೀ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂತಹ ಇದನ್ನ ನೀವು ನಮ್ಮಲ್ಲಿ ಅನೇಕ ಜನರಿಗೆ ನಮ್ಮ ವಿಚಾರಗಳ ಬಗ್ಗೆ, ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ, ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಇಲ್ಲದೆ ಹೋದ್ರೆ ಭಾರಿ ಕಷ್ಟ. ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತ್ಯತೀತದ ಬಗ್ಗೆ ಸ್ಪಷ್ಟತೆ ಇರಬೇಕು, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತಿ ವ್ಯವಸ್ಥೆ ಬಗ್ಗೆ ಸ್ಪಷ್ಟತೆ ಇರಬೇಕು. ಹಂಗೂ ಇರ್ಲಿ ಹಿಂಗೂ ಇರ್ಲಿ, ಹಂಗೂ ಇರ್ಲಿ ಹಿಂಗೂ ಇರ್ಲಿ ಅಂತ ಕೆಲವರು ಇದ್ದಾರೆ. ಅದಕ್ಕೆ you must have clarity as far as Congress ideology is concerned. ಇದಿಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿದ್ಧಾಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಎಲ್ಲ ಮಹಿಳೆಯರು ಕೂಡ. ಬಿಜೆಪಿ ಅವರಿಗೆ ನೀವು ಮಹಿಳೆಯರಿಗೆ ವಿರುದ್ಧ ಇದ್ದೀರಿ ಅಂತ ಹೇಳೋದು. ಹೇಳೋದೇನ ನೀವು ಹೇಳ್ಬೇಕಮ್ಮ ಬಿಜೆಪಿ ಅವರಿಗೆ, ನೀವು ಮಹಿಳಾ ವಿರೋಧಿಗಳು, ಬಡವರ ವಿರೋಧಿಗಳು. ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇರುವಾಗ ₹3 ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡ್ಬಂದು, ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದವ್ರು ಯಾರು? ಏನೀಗ ಭಾರಿ ಭಾಷಣ ಹೊಡೆದದೇ ಹೊಡೆದದ್ದು ಬಿಜೆಪಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದವ್ರು ಯಾರು? ಕರ್ನಾಟಕದಲ್ಲಿ 2003 ನಾವು ಅಧಿಕಾರಕ್ಕೆ ಬಂದಾಗ ₹1 ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 kg ಅಕ್ಕಿ ಕೊಟ್ಟವ್ರು ಯಾರು? ಫ್ರೀಯಾಗಿ ಹೇಳ್ಬೇಕಲ್ಲ. ಬಿಜೆಪಿ ಅವರು ಮಾಡಿದಾರ? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚಿತ ಮಾಡಿದ್ರ? ವಾಜಪೇಯಿ ಅವರು ಇದ್ರು ಪ್ರಧಾನಮಂತ್ರಿಯಾಗಿ 6 ವರ್ಷ, ಮಾಡಿದ್ರ? ಇವರು ಯಡಿಯೂರಪ್ಪ ಇದ್ರು ಮುಖ್ಯಮಂತ್ರಿಯಾಗಿ, ಮಾಡಿದ್ರ? ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ 5 kg ಮಾಡಿದ್ರು. ಏನೋ ಹೇಳ್ಬೇಕ ಬೇಡ? ನಾವು ಬಡವರು ವಿರೋಧ ಇದ್ದೀವ? ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾದ್ರೂ ಬಿಜೆಪಿ ಅವರು ಬಡವರ ಪರವಾಗಿರೋದಕ್ಕೆ ಸಾಧ್ಯನಾ?